ನಿಮ್ಮೆಲ್ಲ ಕುಟುಂಬದವ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಇದು ನನ್ನ ಕಡೆನೇ ನಿಮಗೆ ಆಫ್ಟರ್ ಮ್ಯಾರೇಜ್ ಹೆಂಡತಿಯಾಗಿ ಫಸ್ಟ್ ಗಿಫ್ಟ್, ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಆ ಗಿಡಕ್ಕೆ ಹತ್ಕೋತೈತೆ, ಬೆಂಕಿ ಏನು ಹಾಕೋದು ಸರಿ, ಆ ಗಿಡಕ್ಕೆ ಹತ್ಕೋತಾ ಆಯ್ತದು. ನಾವು ಬೆಳ್ಸಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಇರೋದನ್ನ ಹಾಳು ಮಾಡದೆ ಉಳಿಸೋ ಪ್ರಯತ್ನ ಆದ್ರೂ ಮಾಡಬೇಕು. ತಗೊಳ್ಳಿ. ರೈಟಾ ನಿಮ್ಮ ಮನೆಗೆ? ಹಾಂ ರೈಟ್. ಲಗೇಜ್ ಸಮೇತ ಇವತ್ತು, ಲಗೇಜ್ ಸಮೇತ. ಹೇಳಿ ಇನ್ಯಾಕೆ ಹೋಗ್ತಿರೋದೀಗ? ಆಕ್ಚುಲಿ ಸೂಟ್ ಕೇಸ್ ಮನೆಯಿಂದ ತಂದಿದ್ದು ಬಟ್ಟೆ ಇಟ್ಕೊಂಡು ಇವಾಗ ಯೂಸ್ಲೆಸ್. ನಮ್ ರೂಮ್ ಅಲ್ಲಿ ಸುಮ್ನೆ ಜಾಗ ತಗೊಂತ ಇತ್ತು, ಅದಕ್ಕೆ ವಾಪಸ್ ಮನೆ ಕೊಟ್ಟು. ಆಕ್ಚುಲಿ ಇದ್ರೊಳಗಡೆ ಇನ್ನೊಂದಿತ್ತು ಚಿಕ್ಕದು, ಅದನ್ನ ಇಟ್ಕೊಂಡವಳೆ ಡವ್ ಮಾಡ್ತಾಳೆ ಈಗ. ಇಷ್ಟು ದೊಡ್ಡದು ಬೇಡ ನಮ್ಗೆ ಅಂತ ಅಷ್ಟೇ ಅಲ್ಲ. ಈ ರೋಡ್ ತೋರಿಸ್ತೀನ ಫಸ್ಟ್. ಈ ರೋಡಾ? ಈ ರೋಡ್ ತೋರಿಸಿ ಏನಪ್ಪಾ ಹೇಳಕ್ ಹೋಗ್ತಿದೀನಿ ಅಂದ್ರೆ, ಮದ್ವೆಗೆ ಮುಂಚೆ 1.5 ವರ್ಷದಲ್ಲಿ ಡೈಲಿ ಮೀಟ್ ಆಗ್ಬೇಕಾದ್ರೆ ನಾನೇ ಬರ್ತಾ ಇದ್ದೆ, ಅದು ರ್ಯಾಪಿಡೋ ಬುಕ್ ಮಾಡ್ಕೊಂಡು. ರೋಡ್ ಲಿಟ್ರಲಿ ಹೆಂಗಿತ್ತಂದ್ರೆ ನೆಕ್ಸ್ಟ್ ಡೇ ಅಲ್ಲ, ಇನ್ನು ನೆಕ್ಸ್ಟ್ ಡೇ ತನಕ ಪೇನ್ ಇರ್ಬೇಕು, ಬ್ಯಾಕ್ ಪೇನ್, ಆ ಲೆವೆಲ್ಗೆ ಎಕ್ಬಿಟ್ಟೋಗಿತ್ತು. ಬಟ್ ಇವಾಗ ಸರಿ ಮಾಡಿಸಿದ್ದಾರೆ. ಮೋರ್ ದೆನ್ 20,000 ಚೀನಾ ನಾನು ಖರ್ಚು ಮಾಡಿದ್ನಿ ಮೀಟ್ ಮಾಡಿ. ಅದ್ರಲ್ಲಿ ಏನೂ ಇಲ್ಲ, ಇಷ್ಟೊಂದು ಡೌನ್ ಮಾಡ್ತಾನೆ ನಂಗೆ. ವಾ, ಖಾಲಿ ಸೂಟ್ ಕೇಸ್ ಬೇಸಿಕ್ಲಿ ಅದು. ಆಯ್ತು, ಡಿಕ್ಕಿ ಮುಚ್ಚು. ಏನ್ ಹಂಗಾಗಿದೆ? ಫುಲ್ ಬೂಸ್ಟ್ ಬಂದಿದೆ. ಇನ್ನೇನಾಗುತ್ತೆ, ಚಳಿಗೆ ಹಂಗೆ ಆಗೋದಿಲ್ಲ. ಇನ್ನೊಂದಷ್ಟು ಲಗೇಜು ನಮ್ಮ ಮನೇಲಿ ಆಲ್ರೆಡಿ ಕಬೋರ್ಡ್ ನನಗೆ ಜಾಗ ಇಲ್ಲ. ಇವ್ರು ಹಿಂಗೆ ಬಿಟ್ರೆ ಇನ್ನೊಂದಷ್ಟು ಲಗೇಜ್ ತಂದ್ಬಿಟ್ಟು ಖಾಲಿ ಕೈಯಲ್ಲಿ ತವ್ರ ಮನೆಗೆ ಬರೋದು, ತುಂಬಿಸ್ಕೊಂಡು ಮನೆಗೆ ಹೋಗೋದು ಗಂಡನ ಮನೆಗೆ. ಹುಡುಗಿ ಸ್ಪೆಷಾಲಿಟಿ. ಹಿಂಗೆ ತಗೊಂಡು ಇಟ್ಬಿಟ್ಟು ಕಬೋರ್ಡ್ ನನಗೆ ಜಾಗ ಇಲ್ಲ ಮಾಡ್ಬಿಟ್ಟು ಆಮೇಲೆ ಕಬೋರ್ಡ್ ಅಲ್ಲಿ ನನ್ನ ಗಂಡನ ಜಾಗ ಕಮ್ಮಿ ಆಗ್ಬಿಟ್ಟಿದೆ ಅಂತ ಸ್ವಲ್ಪ ತಗೊಂಡಿರೋದು. ಬಿಡು. ಹೌದು, ಬಾ ನೋಡ್ದೆ. ಚಳಿ. ಇವ್ರ ಮನೆಗೆ ಬಂದಾಗ ಲಾಸ್ಟ್ ಟೈಮು ಎಲ್ರು ನಾನೇನ್ ಮಾಡಿದೀನಿ ಗುರುಳ ಡೌಟು ನನಗೆ. ಚಿನ್ನ ಹುಟ್ಟಿ ಬೆಳ್ತಿರೋರ್ನ ಬಿಟ್ಟು ಮನೆ ಬಿಟ್ಟು ಒಬ್ಬ ಹುಡುಗ 3 ಗಂಟೆ ಬಿಟ್ಟು ಹೇಳಿದ್ರು. ನಾನು ಹೇಳ್ತಾ ಒಟ್ಟಾಯ್ತು ಡೈಲಾಗು. ನೆನಪದಾಗ ರೆಕಾರ್ಡ್ ಮಾಡ್ತೀನಿ. ಎಲ್ಲ ನೆನಪಿದೆ ಆದ್ರೆ ಹೇಳಲ್ಲ. ಹೇಳ್ತೀನಿ ಇಲ್ಲಿ. ಹೇಳು. ಆಯ್ತು ಹೇಳೆ. ಆಯ್ತು ಹೇಳು. ಹೇಳು. ಏನಿಲ್ಲ. ಏನ್ ಗೊತ್ತಾ, ಲವ್ ಮಾಡೋ ಟೈಮಲ್ಲಿ ನನ್ನನ್ನು ಮೀಟ್ ಮಾಡಕ್ ಬಾ ಅಂದ್ರೆ ನನ್ನ ಗಂಡ ಕೊಡ್ತಿರೋ ಮೊದಲನೇ ರೀಸನ್ನು, ನೀನಿರೋ ಜಾಗದಲ್ಲಿ ಒಂದು ಮಾಲು ಇಲ್ಲ, ಒಂದು ಪಾರ್ಕು ಇಲ್ಲ, ನಾನು ಬರಕ್ ಆಗಲ್ಲ, ನೀನೇ ಬಾ ಅಂತ. ಸುಮಾರು ಸಲ ನನ್ನನ್ನೇ ಕರ್ಸ್ಕೊಂಡಿದ್ದಾನೆ. ಎಲ್ಲೋ 4-5 ಸಲ ತಾವು ಬಂದಿರ್ಬೇಕು ಸಾಹೇಬ್ರು. ಬರೀ 4-5 ಸರಿ ಅಷ್ಟೇ. ಹುಡುಗರು ಜಾಸ್ತಿ ಬರೋದು ಯಾವತ್ತು ಏನೋ. ಬಟ್ ನಮ್ಮ ಇಷ್ಟಲ್ಲಿ ಉಲ್ಟಾ ಆಗಿದೆ. ಆನೆಸ್ಟ್ ಆಗಿ ಒಪ್ಕೊಂಡ್ಬಿಡೋ ಚಿನ್ನ, ನೀನು ನಿಜ ಹೇಳೋ. %, ಆಗಿದೆ ಇಲ್ಲ ಅಂತ ಮತ್ತೆ ಕಂಪ್ಲೀಟ್ ಅಂತ. ಕೊನೆಗೂ ಇಲ್ಲೊಂದು ಮಾಲ್ ಆಗಿದೆ, ಹಂಗೆ ರೌಂಡ್ ಹಾಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ. ಅಂಡ್ ಆಲ್ಸೋ ನಿಮ್ಮೆಲ್ಲ ಕುಟುಂಬದವ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ರಿಗೂ. ಇವತ್ತು ಸಂಕ್ರಾಂತಿ ದಿವಸ 14th. ಇವತ್ತು ರೆಕಾರ್ಡ್ ಮಾಡ್ತಾರೆ ವಿಡಿಯೋ. ಐ ಥಿಂಕ್ ನಾಳೆ ಹಾಕ್ತೀನಿ. ಲೇಟ್ ಆಗಿ ವಿಶ್ ಮಾಡ್ತೇಲೆ ಏನ್ಬಿಡ್ರಿ. ಆಮೇಲೆ ನಾವು ಸ್ವಲ್ಪ ಆಲ್ಟರ್ನೇಟ್ ಡೇ ಇರೋದಕ್ಕೋಸ್ಕರ ನಮ್ಮ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊ. ಪರವಾಗಿಲ್ಲ, ಮಾಲ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಚಿಕ್ಕ ಮಾಲ್ ಇದು, ತುಂಬ ಚಿಕ್ಕ ಮಾಲು. ನಾವು ಇದುವರೆಗೂ ನೋಡಿರೋ ಮಾಲ್ಗಳಲ್ಲಿ ಚಿಕ್ಕದು ಅಂದರೆ ಇದೇ ನಾನು ನೋಡಿರೋದು. ಅದು ಇರೋದ್ರಲ್ಲೇ ಚೆನ್ನಾಗಿ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಪರವಾಗಿಲ್ಲ. ಅಲ್ಲಿ ಎಂಟ್ರೆನ್ಸು ಆ ಕಡೆ ಇನ್ನೂ ಒಳಗಡೆ ಹೋಗುತ್ತೆ ಒಂಚೂರು, ಅಲ್ಲಿ ಡೆಡ್ ಎಂಡು. ನೋಡಿ, ಇವಳಿಗೆ ಹೇಳ್ತಾ ಇದ್ದೆ ಈ ಚೇರ್ ತೊಗೋಬೇಕು ಅಂತ, ಕುತ್ಕೊಂಡು ನೋಡ್ತಾ ಇದ್ದಾಳೆ. ಟರ್ನ್ ಆಗುತ್ತೆ, ಮೂವ್ ಆಗುತ್ತೆ, ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಸಖತ್ತಾಗಿದೆ ಗೇಮಿಂಗ್ ಚೇರ್ ಮಾತ್ರ. ಮೇ ಬಿ ಇರ್ಬೋದು. ಇದು ಟಾಪ್ ಫ್ಲೋರು. ಎಲ್ಲ ಇಲ್ಲಿರೋದೆಲ್ಲ ಫುಡ್ ಕೋರ್ಟ್ಗಳೇ. ಬಟ್ ಇದೊಂದು ಓಕೆ ಅನ್ನಿಸ್ತು ನನಗೆ, ಕೆಳಗಡೆ ಇರೋದಕ್ಕಿಂತ ಇಲ್ಲೆಲ್ಲ ಓಕೆ ಅನ್ನಿಸ್ತು. ಅದೇನೋ ಅಲ್ಲ, ಚಿಕ್ಕ ಮಾಲಲ್ಲೇ ಇವರು ಎಲ್ಲ ಅಡ್ಜಸ್ಟ್ ಮಾಡಿ ಯೂಟಿಲೈಸ್ ಮಾಡಿದ್ದಾರೆ ಪ್ಲೇಸ್ ಎಲ್ಲ.
ಈ ಥರದೊಂದು ಶಾರ್ಟ್ ತಗೋಬೇಕಂತ ಅವಾಗಿಂದ ಅನ್ಕೊಂಡಿದ್ದೆ ಅದು ಏನೇನು ಶೋಕಿಗಳು ಮಾಡ್ತಿರೋ ಯಪ್ಪ. ಇಲ್ಲಿ ನಮ್ಮ ವೈಫ್ ಅವ್ರ ತಮ್ಮನ ಮನೆಗೆ ಹೋಗಿ ರಿಟರ್ನ್ ಹೋಗ್ತಾ ಇದ್ವಾ, ಆ ಗ್ಯಾಪಲ್ಲಿ ಇಲ್ಲಿ ಎಲ್ಲೋ ಬೆಂಕಿ ನೋಡಿದ್ಲಿ ಇವಳು. ನೋಡಿ ಅಲ್ಲಿ ಆ ಗಿಡಕ್ಕೆ ಹತ್ಕೋತೈತೆ, ಬೆಂಕಿ ಏನು ಹಾಕೋದು ಸರಿ, ಆ ಗಿಡಕ್ಕೆ ಹತ್ಕೋತಾ ಆಯ್ತದು. ನಿಲ್ಸು ಚಿನ್ನ ಅಂತ ನೋಡಿದ್ರೆ ಈ ಥರ ಕೆಲಸ ಮಾಡೋಕ್ಕೆ. ವೆರಿ ಗುಡ್ ಇನ್ನು ಹಾಕೋ, ಫುಲ್ ನೀರು ಹಾಕ್ಬಿಡೋದನ್ನ. ಸುಮ್ಮನೆ ಗಿಡ ಬೆಳೀತಾ ಆಯ್ತು. ಇವಾಗ ಪಕ್ಕದಲ್ಲಿ ಎಷ್ಟು ನೀಟಾಗಿ ಗೊತ್ತಾಗಲ್ವಾ ಅದನ್ನ ಹಾಕೋರು. ಹಾಂ ಆಯ್ತಾ, ನೀರು ಖಾಲಿ ನೋಡಿ, ನೀರು ಸಾಲ್ತಿಲ್ಲ ಅಂದ್ಬಿಟ್ಟು ಪಕ್ಕದಿರೋ ಗ್ಯಾರೇಜಲ್ಲಿ ನೀರು ತುಂಬಿಸ್ಕೊಂಡು ಇವಳು ಮತ್ತೆ ನೀರು ಹಾಕಬೇಕು ಅಂತ ನೀರು ತುಂಬಿಸ್ಕೊಂತಾಳೆ. ಒಳ್ಳೆ ಕೆಲಸ ಆಯ್ತು ಇವಳು. ಬಟ್ ಇಲ್ಲಿ ಏನಾಗಿದೆ ಅಂದರೆ 2 ಗಿಡ ಇದೆ ಇಲ್ಲಿ ನೋಡಿ. ಇಲ್ಲಿ 2 ಗಿಡ ಇದೆ ಆಯಿತಾ, ಇಲ್ಲೊಂದು ಮತ್ತು ಇಲ್ಲೊಂದು. ಅದಕ್ಕೆ ಅರ್ಧಕ್ಕರ್ಧ ಹತ್ಕೊಂಡೇ ಬಿಟ್ಟಿದ್ದೇವೆ ಗಿಡ. ಅದು ಕಪ್ಪಗಾಗಿರೋದು ಆ್ಯಕ್ಚುಲಿ ಗಿಡ. ಕೆಳಗಡೆ ಇಲ್ಲಿ ಹಾಕ್ತೀನಿ, ಇಲ್ಲಿ ಈ ಕಡೆಯಿಂದ ಹಾಕು. ಅರ್ಧ ಹತ್ಕೊಂಡು ಉರ್ದೋಗಿದೆ ಅದು. ಇನ್ನೊಂದು ಗಿಡಕ್ಕೆ ಏನಾಗಿಲ್ಲ. ನಾವು ಬೆಳ್ಸಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಇರೋದನ್ನ ಹಾಳು ಮಾಡದೆ ಉಳಿಸೋ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಒಳ್ಳೆ ಗಾಳಿ ಸಿಗ್ತಲ್ಲ. ಇತ್ತೀಚೆಗೆ ತುಂಬಾ ಪೊಲ್ಯೂಷನ್ ಆಗ್ಬಿಡಿದೆ ಬ್ಯಾಂಗ್ಳೂರಲ್ಲಿ. ಬೇಜಾರಾಯ್ತಾ ಗಿಡ ಸುಟ್ಟಿದ್ ನೋಡಿ. ನಮ್ ಕೈಲಾಗಿದ್ ನೀರೆಲ್ಲ ಹಾಕಿ ಬಂದಿದೀವಿ. ಅಂಗಡಿ ಇಲ್ಲ, ಅದು 2 ಇದೆಲ್ಲ, ಇನ್ನೊಂದು ಕತ್ಕೋತಾ ಇತ್ತು. ಹೌದು, ಅದು ಅಟ್ಲೀಸ್ಟ್ ಬಚಾವ್ ಆಯ್ತು. ಈಗ ಆಲ್ರೆಡಿ ಅರ್ಧ ಉರ್ದೋಗಿರೋದು ಹೇಳಕ್ ಆಗಲ್ಲ. ನಾವ್ ಈ ರೋಡಲ್ಲಿ ಬರ್ತೀವಲ್ಲ, ಅಬ್ಸರ್ವ್ ಮಾಡೋಣ ಅದನ್ನ. ಓಕೆನಾ? ಬಟ್ ವೆರಿ ಗುಡ್, ಒಳ್ಳೆ ಕೆಲಸ. ನೀರ್ ಕೂಡ ಹಾಕೋಣ. ಒಳ್ಳೆ ಕೆಲಸ ನಿಂದು. ಮದ್ವೆ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಕಡೆ. ಏನೋ ಈ ಹಸು, ಗಿಡ, ಪ್ರಾಣಿಗಳು, ಮೂಕ್ ಪ್ರಾಣಿಗಳಂದ್ರೆ ಏನೋ ಪ್ರಾಬ್ಲಮ್ ಆಗ್ತಿದ್ರೆ ಕರಳೆಲ್ಲ ಹಿಂಡ್ದಂಗ ಆಗ್ಬಿಡುತ್ತೆ. ಅವುಗಳಿಗೆ ಬಾಯಿ ಇಲ್ವಲ್ಲ, ನಾವೆಲ್ಲ ಹೇಳ್ಬಿಟ್ಟು ಮಾಡಿಸ್ಕೋಬಹುದು. ಅವುಗಳಿಗೆ ಆಗಲ್ಲ. ದಯವಿಟ್ಟು ನೋಡ್ಕೊಂಡು ಎಲ್ಲಾದ್ರೂ ಬೆಂಕಿ ಇಡ್ತಾ ಇದ್ರೆ ಕಸಕ್ಕಂದ್ರೆ ನೋಡ್ಕೊಂಡ್ ಹಚ್ಚಿ. ಅಲ್ಲಿ ಏನ್ ಮಾಡಿದಾರೆ, ಅದು ವುಡ್ ವರ್ಕ್ಸ್ ಅಂಗಡಿ. ಅದು ಹಳೆ ಮಿಕ್ಕಿರೋ ವೇಸ್ಟ್ ಮರಗಳನ್ನೆಲ್ಲ ಅವ್ರ ಏನ್ ಮಾಡಿದಾರೆ, ಅಲ್ಲಿ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ಟಿದಾರೆ. ಪಕ್ಕದಲ್ಲಿ ನೋಡು ಲಾಟ್ ಮರಗಳಿದೆ ಅಲ್ಲಿ, ಅವೆಲ್ಲ ಹತ್ಕೊಂಡ್ರೆ ಅಂಗಡಿಗೂ ಬೆಂಕಿ ಹತ್ಕೊಡೋದು. ದಯವಿಟ್ಟು ನೋಡ್ಕೊಂಡ್ ಮಾಡಿ ಇಂತ ಕೆಲಸ. ಬೆಂಕಿ ಇಡುತ್ತಾ ಇದ್ರೆ ಎಲ್ಲಾದ್ರೂ ಕರೆಕ್ಟ್. ಇಲ್ಲಿ ನೋಡಿ, ಒಂದು ಜಾಗಕ್ಕೆ ಬಂದ್ವಿ ನಾವು. ಇಲ್ಲಿ ಕಂಪ್ಲೀಟ್ ಹ್ಯಾಂಡ್ ಮೇಡ್ ವ್ಯಾಲೆಟ್ಸು ಮತ್ತು ಸ್ಲಿಪ್ಪರ್ಸು, ಮೆನ್ ಆ್ಯಂಡ್ ವುಮೆನ್ ಸ್ಲಿಪ್ಪರ್ಸು ಎಲ್ಲ ಹ್ಯಾಂಡ್ ಮೇಡ್ ಆಯಿತಾ. ಇದು ಮಡ್ ಹೌಸ್ ಅಂತ ಯಾರು ಗೊತ್ತಿರ್ಬೇಕು ನಿಮಗೆ. ಸರಿ, ಇಂಟರ್ನೆಟ್ಟಲ್ಲಿ ಇವ್ರ ಬಗ್ಗೆ ಓದಿದ್ದೆ ನಾನು. ಸಖತ್ತಾಗಿ ಮಾಡ್ತಾರೆ ಪ್ರಾಡಕ್ಟ್ಸ್ ಮಾತ್ರ. ಪ್ಯೂರ್ 100% ಲೆದರ್. ಇದ್ರ ಓನರ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬೈ ಆಕ್ಸಿಡೆನ್ಷಿಯಲಿ ನನ್ನ ವೈಫ್ ಇವತ್ತು ಇಲ್ಲೇ ಕರ್ಕೊಂಡು ಬಂದ್ಲು. ಇನ್ನೊಂದು ವ್ಯಾಲೆಟ್ ತೊಗೊಳ್ಳೋಣ ಬಾ ನಿನಗೆ ಅಂತ. ಒಳ್ಳೊಳ್ಳೆ ಪ್ರಾಡಕ್ಟ್ಸ್, ಪ್ಯೂರ್ ಲೆದರ್ ಪ್ರಾಡಕ್ಟ್ಸ್ ಎಲ್ಲ. ಆಲ್ಸೋ ಎಲ್ಲ ಕಂಪ್ಲೀಟ್ ಹ್ಯಾಂಡ್ ಮೇಡು, ಎಲ್ಲ ಪ್ಯೂರ್ ಲೆದರು. ಇದು ಎಷ್ಟು ಸ್ಮೂತ್ ಇದೆ ಗೊತ್ತಾ, ಇದು ಎಷ್ಟು ಸ್ಮೂತ್ ಆಗಿದೆ ನೋಡಿ. ಸುಮ್ಮನೆ ಹಂಗೆ ಬೆಂಡ್ ಮಾಡಿ ತೋರಿಸಿ ನೋಡಿ, ತುಂಬ ಸ್ಮೂತ್ ಆಗಿದೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಬ್ಯಾಗ್ಸು ಚೆನ್ನಾಗಿದೆ, ಎಲ್ಲ ಐಟಮು ಸಖತ್ತಾಗಿದೆ. ನೋಡಿದೆ, ಚೆನ್ನಾಗಿತ್ತು. ಹಾಂ, ಇದೆ. ಇದೊಂದು ಇದೆಯಲ್ಲ, ಚೇಂಜು ಮತ್ತೆ ಕೀ ಕೊಡೋಕೆ ಅವೆರಡು ಸೇಮೇ ಇದೆ. ಸೇಮ್, ಎಕ್ಸಾಕ್ಟ್ ಸೇಮ್ ಇದೆ. ನೋಡಿ, ನಿಂಗೆ ಯಾವ್ದು ಇಷ್ಟ ಆಯ್ತು ಅದು. ಓಕೆ, ನನ್ನ ವೈಫ್ ಇವತ್ತು ಆಫ್ಟರ್ ಮ್ಯಾರೇಜ್ ಫಸ್ಟ್ ಗಿಫ್ಟ್. ಅಯ್ಯೋ, ಯಾಕೆ ಕೇಳ್ತೀರಾ ಈ ವಾಲೆಟ್ ಕತೆ. ಕಲರ್ ನೋಡಿ, ಬ್ರೌನು ಇದೆ ಅದ್ರಲ್ಲಿ. ಅಣ್ಣ ಏನೋ ಪಾಲಿಶ್ ಗಿಲಿಶ್ ಮಾಡ್ತಾವ್ರೆ ಇದಕ್ಕೆ. ಇದು ನನ್ನ ಕಡೆನೇ ನಿನಗೆ ಆಫ್ಟರ್ ಮ್ಯಾರೇಜ್ ಎಂಟಿಯಾಗಿ ಫಸ್ಟ್ ಗಿಫ್ಟ್, ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು, ಲವ್ ಯು. 2 ವರ್ಷದಿಂದ ಈ ಬ್ರ್ಯಾಂಡ್ ಓನರ್ಗೆ, ಮಡ್ ಹೌಸ್ಗೆ ನಾನು ಮೆಸೇಜ್ ಮಾಡಿದ್ದೆ, ಇದ್ರದ್ದು ಒಂದು ವಿಡಿಯೋ ಮಾಡಬೇಕು ಅಂತ ಈ ಶೋರೂಮ್ದು. ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್. ಎಲ್ಲೆಲ್ಲೋ ಹೋಗಿ ಇವಳು ಒಂದು ಮೆಸೇಜ್ ಹಾಕಿದ್ದಕ್ಕೆ ಇವಳಂಗೆ ಸಿಕ್ಕಿದ್ದು. ಅಲ್ಲಿಂದ ಪುನಃ ಇಲ್ಲಿಗೆ ಕರ್ಕೊಂಬಂದವಳು ಇವಳು. ನೋಡಿ ಹಿಂಗಿದೆ ಡೆಸ್ಟಿನಿ ಅಂತ. ಸೀರಿಯಸ್ಲಿ. ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂದರೆ, ದೇವರಾಣೆ ಪ್ರಮೋಷನ್ ಅಲ್ಲ ಇದು, ಸ್ಪಾನ್ಸರ್ಡು ಅಲ್ಲ.
ಬೈ ಚಾನ್ಸ್ ಆಗಿ ಬಂದಿದ್ ನಾವಿಲ್ಲಿಗೆ, ಗೊತ್ತೇ ಇರಲಿಲ್ಲ ಇಲ್ಲಿದೆ ಇದು ಅಂತ. ಸುಮಾರು ಸಲ ಹೋಗ್ಬೇಕಾದ್ರೆ ಈ ರೂಟ್ ಅಲ್ಲಿ ನನ್ ಗಂಡಗೆ ಲೆದರ್ ಅಂದ್ರೆ ಇಷ್ಟ ತುಂಬಾ. ಲೆದರ್ ಪರ್ಸು, ಲೆದರ್ ಅಲ್ಲ, ಲೆದರ್ ಪರ್ಸು, ಥಿಂಗ್ಸ್ ಕೂಡ ಪ್ರಾಡಕ್ಟ್ಸ್, ಹೋಟೆಲ್ ಲೆದರ್ ಪ್ರಾಡಕ್ಟ್ಸ್. ಓಕೆ. ಸೊ ಪ್ಯೂರ್ ತುಂಬಾ ಇಷ್ಟ ಪಡ್ತಾನೆ ನನ್ ಗಂಡ. ಸೊ ಅದಕ್ಕೆ ಸುಮಾರು ಸಲ ಈ ರೂಟ್ ಅಲ್ಲಿ ಹೋಗ್ಬೇಕಾದ್ರೆ ಒಂದ್ಸಲ ವಿಸಿಟ್ ಮಾಡೋಣ ಅನ್ಕೊಂಡಿ, ಬಟ್ ನನ್ ಗಂಡಂಗೆ ಇಷ್ಟ ಆಗುತ್ತಂತ ನಂಗೆ ಗೊತ್ತಿರ್ಲಿಲ್ಲ. ಬೈ ಕೂಡ ಮಾಡಿದ್ವಿ, ಅಷ್ಟು ಚೆನ್ನಾಗಿದೆ. ನೋಡಿ ತಟ ತಗೊಂಡ್ಬಿಡ ನಾನು. ಆಕ್ಚುಲಿ ಬಂದ್ ನೋಡಿ ಒಂದ್ಸಲ ಇಷ್ಟ ಆದ್ರೆ ಬೈ ಮಾಡಿ. ಸೊ ಹಂಗೆ ನಿಮ್ಗೆ ಅಂದ್ರೆ ಬೇಕಿದ್ರೆ ಯಾವ್ದು ಬೆಡ್ದಾಸ್ಪುರ ರೋಡು, ನೀಲಾದ್ರಿಯಿಂದ ಬೆಡ್ದಾಸ್ಪುರ ರೋಡ್ ಇದು. ಅಂಡ್ ಆಪೋಸಿಟ್ ಆಫ್ ಸೇಂಟ್ ಜೇವಿಯರ್ಸ್ ಶಾಲೆ ಅಂತ ಇದೆ. ಓಕೆನಾ, ಬೇಕಿದ್ರೆ ಬನ್ನಿ ತಗೊಳ್ಳಿ. ಇಲ್ಲೊಂದು ಬೋರ್ಡ್ ಇರುತ್ತೆ, ನೋಡ್ಕೊಂಬಿಡಿ. ಮಡ್ ಹೌಸ್ ಅಂತ, ಈ ಕಡೆ ಮಡ್ ಹೌಸ್. ಆಕ್ಚುಲಿ ಇದು ಹೊಡೆದ್ಬಿಟ್ಟು ಶಿಫ್ಟ್ ಮಾಡ್ತಾರಂತೆ ಅಲ್ಲಿ ಒಳಗಡೆಗೆ, ಅಲ್ಲಿ ಅಲ್ಲೇ ಹಿಂದ್ಗಡೆ ಅಲ್ಲಿ ಶಿಫ್ಟ್ ಆಗುತ್ತೆ. ಹೌದು, ನೋಡ. ನಾನು ಗೆಸ್ಸೇ ಮಾಡಿರ್ಲಿಲ್ಲ ಇವತ್ತು ಎಲ್ಲಿ ಕರ್ಕೊಂಡ್ ಬಂದೆ ನೀನು. ಥ್ಯಾಂಕ್ ಯು ಚಿನಿ. ಇಲ್ಲ 2 years ನಾನು ಮೆಸೇಜ್ ಮಾಡಿದ್ದೆ ಅವ್ರಿಗೆ, ವಿಡಿಯೋ ಮಾಡ್ಬೇಕು ನಿಮ್ ಶೋರೂಮ್ ಬಗ್ಗೆ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ಅದು ನೋಡ್ಬಿಟ್ಟು ನಾನು ಒಂದ್ ಮಾಡೋಣ ಚೆನ್ನಾಗಿ. ಪ್ರತಿಯೊಂದನ್ನು ಅವರೇ ಖುದ್ದಾಗಿ ಕೈಯಿಂದ ಸ್ಟಿಚ್ ಮಾಡಿ ನೀಟಾಗಿ ಮಾಡ್ತಾರೆ. ಆ ಲೆದರ್ ಮುಟ್ಟದ ಕೂಡಲೇ ಹೌದು ಪ್ಯೂರ್ ಫೀಲ್ ಆಗೋಗುತ್ತೆ. ಹೌದು, ಸೀರಿಯಸ್ಲಿ ನನ್ ಗಂಡಂಗೆ ಇಷ್ಟ ಆಯ್ತು, ನಂಗೆ ಅದೇ ಖುಷಿ. ಲೆಟ್ಸ್ ಗೋ ಟು ಹೋಮ್.